ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ನನ್ನ ಚಾನಲನ್ನು ಸುಮಾರು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆಯೇ ಯಾರು ಕೂಡ ಶೇರ್ ಮಾಡ್ತಾ ಇಲ್ಲ. ಸ್ವಲ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಷನ್ಸ್ಗೆ ಎಲ್ಲರಿಗೂ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ಮುಖ್ಯವಾದ ವಿಷಯ ಒಂದು ಕಡೆಗೆ ಮತ್ತು ಇನ್ನೊಂದು ಕಡೆಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಂತಂದರೆ ಎಷ್ಟೋ ಲಕ್ಷಾಂತರ ಜನ ಏನು ಕಾಯ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಖಾತಾ, ರೆವೆನ್ಯೂ ಖಾತಾ ಬಗ್ಗೆ ಎಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇದ್ರಿ. ಅದಕ್ಕೆ ಒಂದು ಕರ್ನಾಟಕ ಸರ್ಕಾರ ಏನು ಒಂದು ಅನೌನ್ಸ್ಮೆಂಟ್ ಅಂತ ಮಾಡಿತ್ತು, ಮತ್ತು ಅದೇ ರೀತಿ ನಮ್ಮ ರಾಜ್ಯಪಾಲರ ಅಂಕಿತ ಕೂಡ ಆಗಿತ್ತು, ಗವರ್ನರ್ ಸಿಗ್ನೇಚರ್ ಕೂಡ ಆಗಿದೆ. ಇನ್ನೇನು ಯಾವುದೇ ಥರ ಪ್ರಾಸೆಸ್ ಪೆಂಡಿಂಗ್ ಇರಲಿಲ್ಲ. ಇವಾಗ ಪ್ರತಿಯೊಂದು ಕೂಡ ಫಾಸ್ಟಾಗಿ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ತರಹದ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಕಸ್ಟಮರ್ಸಿಗೆ ಕೂಡ ಅದರದ ಬೆನಿಫಿಟ್ ಸಿಗಬೇಕು ಅಂತ ಹೇಳಿಬಿಟ್ಟು ಉತ್ತಮವಾದ ಆಫರ್ಗಳನ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ. ಅದೇನು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಈ ಟ್ಯಾಕ್ಸಿಸಮ್ ಅನ್ನೋದನ್ನು ಏನು ತಂತು, ಯಾಕಂತಂದರೆ ಯಾವುದೇ ಪ್ರಾಪರ್ಟಿ ಆಗಲಿ ಪ್ರತಿಯೊಂದು ಕೂಡ ಡಿಜಿಟಲ್ ಖಾತಾ ಅನ್ನೋದು ಆಗಲೇಬೇಕು. ಪ್ರತಿ ವರ್ಷ ಪ್ರತಿ ಪ್ರಾಪರ್ಟಿ ಕೂಡ ಟ್ಯಾಕ್ಸ್ ಅನ್ನೋದು ನಾವು ಕಲೆಕ್ಟ್ ಮಾಡಲೇಬೇಕು ಅಂತಂದೇಳಿ ನಮ್ಮ ಕರ್ನಾಟಕ ಸರ್ಕಾರ ಏನು ಪಣ ತೊಟ್ಟಿದೆ, ಅದೇ ಪ್ರಕಾರ ಇವತ್ತು ಪ್ರತಿಯೊಂದು ರೀತಿಯಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಶತಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಾರ್ದು. ಯಾಕಂತ ಅಂದರೆ ಸರ್ಕಾರ ಯಾವುದೇ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಯಾವುದೇ ಒಂದು ಯೋಜನೆ ತಂದರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ಅನೌನ್ಸ್ ಮಾಡ್ಬೋದು ಅಷ್ಟೇನೆ. ಆ ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಫೇಸ್ ಮಾಡಲೇಬೇಕು. ಈವನ್ ಈ ಖಾತಾ ಆಗ್ಬೋದು, ಎಕ್ಸಾಂಪಲ್ಲು ಪೆರಿಫರಲ್ ರಿಂಗ್ ರೋಡ್ದಾಗ್ಬೋದು, ಒಂದು BDA ಲೇಔಟ್ಸ್ದಾಗ್ಬೋದು, ಈವನ್ ಸಬರನ್ ಟ್ರೈನ್ದಾಗ್ಬೋದು. ಯಾಕಂತಂದರೆ ಯಾವ ಪ್ರಾಜೆಕ್ಟೂ ಈಸಿಯಾಗಿ ಆಗುವಂಥದ್ದಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ತೊಡಕುಗಳು, ಸಮಸ್ಯೆಗಳು ಬಂದೇ ಬರುತ್ತೆ. ಆದ್ದರಿಂದ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ದೆ ಏನು ಇವತ್ತು ಮುನ್ನುಗ್ಗುತ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಆದ್ದರಿಂದ ಜನಗಳಿಗೆ ಏನು ಉಪಯೋಗ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕರ್ನಾಟಕ ಸರ್ಕಾರಕ್ಕೂ ಆದಾಯ ಅನ್ನೋದು ಯಾವ ರೀತಿ ಬರ್ತಾ ಇದೆ ಅನ್ನೋದು ಕೂಡ ಎರಡೂ ಕಡೆಗೂ ನೋಡಬೇಕು. ಹೀಗಿರುವಾಗ ನಮ್ಮ ಕರ್ನಾಟಕ ಸರ್ಕಾರ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ನಾವು ಟ್ಯಾಕ್ಸ್ ಪೇ ಮಾಡಬೇಕು, ಆ ಟ್ಯಾಕ್ಸ್ ಪೇ ಮಾಡೋ ಅಂಥವರಿಗೆ ಅಪ್ ಟು ಜೂನ್ ತಿಂಗಳವರೆಗೂ 5%ವರೆಗೂ ಅಪ್ ಟು 5%ವರೆಗೂ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ, ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಪಂಚತಂತ್ರ 2 ತಂತ್ರಾಂಶದಲ್ಲಿ ಏನು ಪ್ರಾಪರ್ಟಿ ಪ್ರೊಫೈಲ್ ಸೇರ್ಪಡೆ ಆಗ್ತಾ ಇದೆ ಅದೆಲ್ಲನೂ ಸೇರಿಸೋದಕ್ಕೆ ಅಧಿಕಾರಿಗಳಿಗೆ ಮೇ 15ನೇ ತಾರೀಕುವರೆಗೂ ಮಾತ್ರನೇ ಅವಕಾಶನ ಕೊಟ್ಟಿದ್ದಾರೆ. ಯಾಕಂದರೆ ಇದುವರೆಗೂ ಸುಮಾರು ಪ್ರಾಪರ್ಟಿಗಳು ಆಲ್ರೆಡಿ ಲೀಸ್ಟಲ್ಲಿ ಬಂದಿದೆ, ಸುಮಾರು ಖಾತಾ ಡ್ರಾಫ್ಟ್ ಎಲ್ಲನೂ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಪ್ರಾಪರ್ಟೀಸು ಇದಾಗಬೇಕು. ಅದಕ್ಕೆ ಅವರಿಗೆ ಮೇ 15ವರೆಗೂ ಟೈಮನ್ನು ಅಧಿಕಾರಿ. ಯಾಕಂತಂದರೆ ಈ ಪಂಚತಂತ್ರ 2ನಲ್ಲಿ ಆಸ್ತಿ ವಿವರ ಏನು ಬರ್ತಾ ಇದೆ, ಆ ಆಸ್ತಿ ವಿವರ ಏನು ಮೀನ್ಸ್ ಪ್ರಾಪರ್ಟಿ ಪ್ರೊಫೈಲ್ ಅಂತ ಏನು ಹೇಳ್ತೀವಿ, ಆ ಪ್ರಾಪರ್ಟಿ ಪ್ರೊಫೈಲನ್ನು ಸೇರಿಸೋದಕ್ಕೆ ಏಪ್ರಿಲ್ 30ವರೆಗೂ
ಫಸ್ಟು ಟೈಮನ್ನು ಕೊಟ್ಟಿದ್ದರು. ಅದರಲ್ಲಿ ನಮ್ಮ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಆ ಅಧಿಕಾರಿಗಳು ಯಾವಾಗ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಅದು ಜನಗಳಿಗೆ ನಾವೇನು ಆಫರ್ ಕೊಟ್ಟಿದ್ವಿ ಅದು ಕೈ ತಪ್ಪಬಾರ್ದು ಅಂತ ಹೇಳಿಬಿಟ್ಟು ಯಾವುದೇ ಒಂದು ಗ್ರಾಮೀಣಾಭಿವೃದ್ಧಿ ಅಥವಾ ಪಂಚಾಯತ್ ರಾಜ್ ಇಲಾಖೆಗೆ ಏನು ಹೋಗಬೇಕು ಟ್ಯಾಕ್ಸು, ಅದರಲ್ಲಿ 5% ವಿನಾಯಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ. ಇವಾಗ ಆ ಪ್ರಾಪರ್ಟಿ ಪ್ರೊಫೈಲನ್ನು ಇವರು ಮೇ 15 ಒಳಗಡೆ ಕೊಟ್ಟರೆ ನಿಮಗೆ ಆಟೋಮೆಟಿಕ್ ಎಲ್ಲರಿಗೂ ಈ ಖಾತಾ ಅನ್ನೋದು ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ ಯಾವಾಗ ಇದು ಟ್ಯಾಕ್ಸ್ ತಗೊಳ್ಳಿಕ್ಕೆ ಅವರು ರೆಡಿ ಆಗ್ತಾರೆ, ಅಲ್ಲಿಗೆ ನಿಮ್ಮದು ಈ ಖಾತಾ ಅನ್ನೋದು ಈ ಖಾತಾ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಎಷ್ಟೋ ಜನ ಕೇಳ್ತಾ ಇದ್ರಿ, ಸರ್ ಯಾವಾಗ ಈ ಖಾತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಹೇಳಿದ್ದು ನಿಮಗೆ ಎಕ್ಸಾಕ್ಟ್ ಡೇಟ್ ಅಂತಂದೇಳಿ ಇಲ್ಲ. ಅದು ಏನಿದೆ ನಿಮಗೆ ಫ್ಯೂ ಡೇಸ್ ಒಳಗಡೆನೇ ನಿಮಗೆ ಬಿಡ್ತಾ ಇದ್ದಾರೆ. 100% ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ನಿಮಗೆ ಹೇಳಿದ್ದು. ಇವಾಗ ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮುಹೂರ್ತ ಫಿಕ್ಸ್ ಆಗುತ್ತೆ. ಸ್ವಲ್ಪ ಕಾದು ನೋಡಬೇಕಷ್ಟೇನೆ. ಯಾಕಂದರೆ ಇವಾಗ ಎಲ್ಲ ತರಹದ ರೀತಿಯಲ್ಲೂ ಕೂಡ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಏನು ಪ್ರಾಪರ್ಟಿ ಪ್ರೊಫೈಲನ್ನು ರೆಡಿ ಮಾಡ್ತಾ ಇದ್ದಾರೆ, ನಿಮ್ಮದು ಟೆಂಪರವರಿ PID ನಂಬರ್ ಏನು ಬರುತ್ತೆ ಅದನ್ನು ನಮ್ಮ ಪಂಚತಂತ್ರ 2ನಲ್ಲಿ ವೆಬ್ಸೈಟಲ್ಲಿ ಇದು ಮಾಡಬೇಕು. ಅದಕ್ಕಾಗಿ ಅವರಿಗೆ ಮೇ 15 ಆ್ಯಕ್ಚುಲಿ 30th ಇತ್ತು, ಏಪ್ರಿಲು ಇವತ್ತಿನವರೆಗೂ ಇತ್ತು. ಅದು ಅವ್ರ ಕೈಲಿ ಆಗಲಿಲ್ಲ. ಯಾಕಂದರೆ ಏಪ್ರಿಲ್ ತುಂಬ ಹಾಲಿಡೇಸ್ ಬಂತು, ಅದರಿಂದ ಆ ವರ್ಕ್ ಸಕ್ಸಸ್ ಆಗಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೇ 15 ಅಧಿಕಾರಿಗಳಿಗೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ, ಫೈನಲ್ ಡೇಟು. ಆ ಡೇಟ್ ಒಳಗಡೆ ಅವರು ರೆವೆನ್ಯೂ ಸೈಟ್ಸ್ ಎಷ್ಟಿದೆ ಅಷ್ಟರದ್ದು ಕೂಡ ಪ್ರಾಪರ್ಟಿ ಪ್ರೊಫೈಲ್ಸ್ ಏನು ಬರುತ್ತೆ ಪೂರ್ತಿ ಜಾತಕನ್ನು ಪಂಚತಂತ್ರ 2ನಲ್ಲಿ ಅವರು ಅಪ್ಡೇಟ್ ಮಾಡಲೇಬೇಕು. ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಎಷ್ಟು ಖಾತಾ ಇದೆ ಏನು ಅಂತ ಹೇಳ್ಬಿಟ್ಟು ಎಷ್ಟು ಪ್ರಾಪರ್ಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಆಟೋಮೆಟಿಕ್ಕು ನಿಮಗೆ ಖಾತಾ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಅದಕ್ಕೆ ನಾನು ಹೇಳೋದು ಡಾಕ್ಯುಮೆಂಟ್ ಎಲ್ಲ ರೆಡಿ ಇಟ್ಕೊಳ್ಳಿ. ನಿಮ್ಮದು ಟ್ಯಾಕ್ಸ್ ಕೂಡ ಎಷ್ಟು ಅಂತಂದೇಳಿ ಅನೌನ್ಸ್ ಆಗುತ್ತೆ. ನೀವು ಎಲ್ಲರೂ ಕೂಡ ಆನ್ಲೈನಲ್ಲೇನೆ ನೀವು ಟ್ಯಾಕ್ಸ್ ಕೂಡ ಕಟ್ಬೋದು. ಈ ನಮ್ಮ ರೆವೆನ್ಯೂ ಪ್ರಾಪರ್ಟಿಗಳಿಗೆ ಏನಿದೆ ಅದು ಸುಮಾರು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ನಮ್ಮ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಲಿಮಿಟ್ ಏನು ಬರುತ್ತೆ ಆ ಲಿಮಿಟಲ್ಲೇನೆ ಸುಮಾರು 1600 ಕೋಟಿ ತೆರಿಗೆ ಕಲೆಕ್ಟ್ ಆಗಿದೆ. ಯಾಕಂದರೆ ಈ ನಗರಸಭೆ ಪುರಸಭೆ ಅವೆಲ್ಲ ಯಾವಾಗ ಟ್ಯಾಕ್ಸ್ ಇದಾಯಿತು ಆಟೋಮೆಟಿಕ್ ಎಲ್ಲರೂ ಕೂಡ ಪೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನಮ್ಮ ಈ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 2006 ಏನಿದೆ, ಆ ಗ್ರಾಮ ಪಂಚಾಯಿತಿಗಳ ಆಯ ವ್ಯಯ ಮತ್ತು ಲೆಕ್ಕಪತ್ರ ನಿಯಮ 21 ಅನ್ವಯ ಪಂಚಾಯಿತಿಗಳಲ್ಲಿ ಯಾವುದೇ ಪಂಚಾಯಿತಿಯಲ್ಲಿ ತೆರಿಗೆ ವಸೂಲಿ ಏನಾಗುತ್ತೆ ಅದರಲ್ಲಿ ಯಾವುದೇ ಅವ್ಯವಹಾರ ಆಗಬಾರದು. ಯಾಕಂತಂದರೆ ಎಷ್ಟೋ ಪಂಚಾಯಿತಿಗಳಲ್ಲಿ ಈ ರಿಸಿಪ್ಟ್ ಏನು ಕೊಡ್ತಾಯಿದ್ರು ಅದು ಕಂಪ್ಯೂಟರೈಸ್ಡ್ ಆಗಿರಲಿಲ್ಲ, ರೈಟಿಂಗ್ ರಿಸಿಪ್ಟ್ ಆಗಿತ್ತು. ಖಾತಾ ಏನು ಕೊಡ್ತಿದ್ರು ರೈಟಿಂಗ್ ಖಾತಾ ಅವೆಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಫೇಕ್ ಏನೇನೆ. ಯಾಕಂದರೆ ಅದು ಯಾವುದೂ ಸರ್ಕಾರಕ್ಕೆ ಹೋಗಿರಲ್ಲ ದುಡ್ಡು. ಎಲ್ಲ ಅಧಿಕಾರಿಗಳು ತಿಂದಿರ್ತಾರೆ, ಮಿನಿಸ್ಟ್ರುಗಳು ತಿಂದಿರ್ತಾರೆ, ಸರ್ಕಾರಕ್ಕಂತೂ ಅದು ಹೋಗಿರಲ್ಲ. ಯಾಕಂದರೆ ಈ ನಮ್ಮ ಪಂಚತಂತ್ರ 2 ವೆಬ್ಸೈಟ್ ಏನಿದೆ ಅದರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕಾರಣಕ್ಕೂ ರೈಟಿಂಗ್ ರಸೀದಿ ಕೊಡಬಾರ್ದು. ಏನೇ ಇದ್ದರೂ ಕೂಡ ಕಂಪ್ಯೂಟರೈಸ್ಡ್ ರಿಸಿಪ್ಟೇ ಕೊಡಬೇಕು ಅಂತ ಹೇಳಿಬಿಟ್ಟೇನೆ ಈ ಪಂಚತಂತ್ರ 2ನಲ್ಲಿ ಟೋಟಲ್ ಎಲ್ಲನೂ ಪ್ರಾಪರ್ಟಿ ಪ್ರೊಫೈಲನ್ನು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಏನಾಗಿತ್ತು, ಒಂದೇ ಪ್ರಾಪರ್ಟಿಗೇನೆ 3-4 ಪ್ರಾಪರ್ಟಿ ಪ್ರೊಫೈಲುಗಳು ರೆಡಿಯಾಗಿತ್ತು. ಯಾಕಂದರೆ ಒಂದೊಂದು ಪ್ರಾಪರ್ಟಿನೂ ಒಂದು ಅಸೆಸ್ಮೆಂಟ್ ಹಾಕಿ ಮಾಡಿರ್ತಾರೆ, ಒಂದು ಸರ್ವೆ ನಂಬರ್ ಹಾಕಿ ಮಾಡಿರ್ತಾರೆ, ಒಂದು ಡೂಪ್ಲಿಕೇಟ್ ಖಾತಾ ನಂಬರ್ ಹಾಕಿ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಅದು ಒಂದೇ ಪ್ರಾಪರ್ಟಿಗೆ 2-3 ಜನಕ್ಕೆ ರಿಜಿಸ್ಟ್ರೇಷನ್ ಆಗಿರೋ ಚಾನ್ಸಸ್ಸು ಕೂಡ ಇರುತ್ತೆ. ಅದರಿಂದ ಇಲ್ಲಿ 2 ಸಾರಿ 3 ಸಾರಿ ಆ ಪ್ರೊಫೈಲುಗಳು ಕ್ರಿಯೇಟ್ ಆಗಿತ್ತು. ಆ ಕ್ರಿಯೇಟ್ ಆಗಿದ್ದ ಉದ್ದೇಶದಿಂದಲೇ ಈ ಥರ ಲೇಟ್ ಆಗ್ತಾ ಇರೋದು. ಬಿಟ್ಟರೆ ಬೇರೆ ಏನೂ ನಿಮಗೆ
ತೊಂದರೆ ಇಲ್ಲ. ಗೌರ್ನಮೆಂಟಿಂದ 100% ಚಾಲ್ತಿ ಮಾಡೋದಕ್ಕೆ ರೆಡಿ ಇದೆ. ಮೇಜರ್ ಇಶ್ಯೂ ಆಗಿರೋದು ಅಲ್ಲಿ. ಆದ್ದರಿಂದ ಮೇ 15 ಅಧಿಕಾರಿಗಳು ಕಾಲಾವಕಾಶನ ಕೇಳಿದ್ದಾರೆ. ಅದರ ಒಳಗಡೆ ಆ ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟ್ ಬಂದ ತಕ್ಷಣವೇ ನಮ್ಮ ರೆವಿನ್ಯೂ ಸೈಟ್ಸ್ಗೆ ಈ ಖಾತಾ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಅದಕ್ಕೆ ಹೇಳಿದ್ದು ನಾನು, ಮ್ಯಾಕ್ಸಿಮಮ್ 1 ಮಂತ್. ಆ 1 ಮಂತ್ ಒಳಗಡೆ ನಿಮಗೆ 100% ಖಾತಾ ಸ್ಟಾರ್ಟ್ ಆಗುತ್ತೆ. ಏನು ವರಿ ತಗೋಬಿಡಿ, ಎಲ್ಲನೂ ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಂತಲ್ಲಿ ನಿಮ್ಮ ಪ್ರಾಪರ್ಟಿಗಳಿಗೆ ಖಾತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಇವತ್ತು ಸಿಕ್ಕಿರೋಂತಹ ಮಾಹಿತಿ. ಅದರಿಂದ ಯಾರು ಕೂಡ ಸರಿ 6 ತಿಂಗಳಾಗುತ್ತಾ ವರ್ಷ ಆಗುತ್ತಾ ಅಂತ ಕೇಳ್ತಾ ಇದ್ರೆ ಅವ್ರು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಮ್ಯಾಕ್ಸಿಮಮ್ 1 ಆರ್ ಮ್ಯಾಕ್ಸಿಮಮ್ ನನ್ನ ಅನಿಸಿಕೆ ಪ್ರಕಾರ ಮೇ ಮಂತ್ ಒಳಗಡೆನೇ ಈ ಖಾತಾ ಎಲ್ಲನೂ ರೆವಿನ್ಯೂ ಪ್ರಾಪರ್ಟೀಸ್ಗೆ ಸ್ಟಾರ್ಟ್ ಆಗುತ್ತೆ. ಡೋಂಟ್ ವರಿ. ಯಾರ್ಯಾರು ಸೇಲ್ ಮಾಡಬೇಕಂತ ಇದ್ದೀರಾ, ಯಾರ್ಯಾರು ಲೋನ್ ತೊಗೋಬೇಕು ಅಂತ ಇದ್ದೀರಾ, ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಮತ್ತು ಅದರಲ್ಲೂ ಟ್ಯಾಕ್ಸಲ್ಲೂ ಕೂಡ 5% ಡಿಸ್ಕೌಂಟು ಕೂಡ ಕೊಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಆ ಆಫರನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.